ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಸುಮಾರು ಜನ ಹೇಳ್ತಾ ಇದ್ದೀವಿ ನಾವು ಮನೆಯಿಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬಿಸ್ನೆಸ್ ನಮಗೆ ಮಾಡ್ತಾ ಇದ್ದೀವಿ, ಬಟ್ ಆದರೆ ಆರ್ಡರ್ಸ್ ಬರ್ತಾ ಇಲ್ಲ. ನಮಗೆ ಪ್ರಾಡಕ್ಟ್ ಮಾಡೋದು ಗೊತ್ತಿದೆ, ಬಟ್ ಆದರೆ ಮಾರ್ಕೆಟಿಂಗ್ ಮಾಡೋದು ಗೊತ್ತಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರಿ. ಆ್ಯಂಡ್ ಜೊತೆಗೆ ನಮ್ಮ ಹತ್ರ ಏನು ಸ್ಕ್ರಂಚಿ ಕಿಟ್ ಏನು ಸಿಗುತ್ತೆ ಅದ್ರ ಬಗ್ಗೆ ಸುಮಾರು ಜನ ಕ್ವೈರಿ ಕೂಡ ಮಾಡ್ತಾ ಇದ್ರಿ. ಏನೇನು ಕೊಡ್ತಾ ಇದ್ರಿ ಅದರಲ್ಲಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ ಹೇಳಿ. ಸೊ ಹೀಗಾಗಿ ನಾನು ಈ ವಿಡಿಯೋದಲ್ಲಿ ಇವೆರಡು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನಿಮ್ದು ಏನೇ ಕ್ವೈರೀಸ್ ಇದ್ದರೂ ನೀವು ನಂಗೆ ಕೇಳ್ಬೋದು. ನಾನು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ. ಯಾಕಂತಂದರೆ ಇವಾಗ ನಾನೇನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ಮನೆಯಿಂದ ಪುಟ್ಟದಾದಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಓಕೆ. ಆ್ಯಂಡ್ ಫಸ್ಟಿಗೆ ಸ್ಕ್ರಂಚಿ ಕಿಟ್ ಬಗ್ಗೆ ಮಾತಾಡೋದು, ನಂತರ ನಿಮಗೆ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಕ್ರಂಚಿ ಕಿಟ್ಟಲ್ಲಿ ನಾವು ಈ ರೀತಿ ಫ್ಯಾಬ್ರಿಕ್ನ ಕೊಡ್ತಾ ಇದ್ದೀವಿ. ಈ ಫ್ಯಾಬ್ರಿಕ್ ಬೇಕಂದರೆ ನಾನು ಪಿಕ್ಚರ್ ಹಾಕ್ತೀನಿ. ತುಂಬ ಲೈಟ್ ಕಲರ್ ಫ್ಯಾಬ್ರಿಕ್ ನಾನು ತರಿಸಿದ್ದೀನಿ. ಆ್ಯಂಡ್ ಈ ಫ್ಯಾಬ್ರಿಕ್ಕು ನಿಮಗೆ ತುಂಬ ಏನಂತ ಕಿಟ್ಟಲ್ಲಿ ಏನು ಕೊಡ್ತೀವಿ ನೋಡಿ, ಅದರಲ್ಲಿ 1.5 ಮೀಟ್ರ್ ಕೊಡ್ತೀವಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಕಲರ್ ತೋರಿಸ್ತೀನಿ. ಇದು ಒಂದು ಕಲರ್ ಇತ್ತು, ಲೈಟ್, ಇದು ಒಂದು ಗ್ರೀನ್ ಕಲರ್ ಇದೆ, ಲೈಟ್ ಗ್ರೀನ್ ಕಲರ್ ಇದು. ಆ್ಯಕ್ಚುಲಿ ಲೈಟ್ ಫೋಕಸಲ್ಲಿ ಕಾಣಿಸ್ತಾ ಇಲ್ಲ, ನಾನು ಇಲ್ಲಿ ಫೋಟೋ ಹಾಕ್ತೀನಿ ನಿಮಗೆ, ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ. ಒಂದಾಯಿತು. ಇನ್ನೊಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೈಟ್ ಬೇಬಿ ಪಿಂಕ್ ಕಲರು. ಸೊ ಇದು ತುಂಬಾ ಸೇಲ್ ಆಗುತ್ತೆ. ಈ ಪ್ರಾಡಕ್ಟ್ ನಾನು ತುಂಬ ಸ್ಪಂಚಸ್ಗಳು ಮಾಡಿದ್ದೀನಿ. ಆ್ಯಂಡ್ ಇದರಿಂದ ಹೇರ್ ಬೋಸ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಶೈನಿಂಗ್ ನೋಡ್ಬೋದು, ತುಂಬ ಎಕ್ಸಲೆಂಟ್ ಶೈನಿಂಗ್ ಇದೆ. ಓಕೆ. ಸೊ ಈ ಫ್ಯಾಬ್ರಿಕ್ ಕೂಡ ನಿಮಗೆ ಅಂದರೆ ಈಗ 2 ಕಲರ್ದು ನಾನು 1.5 ಮೀಟ್ರ್ ಕೊಟ್ಟಿರ್ತೀನಿ. 1.5 ಮೀಟ್ರಲ್ಲಿ ನಿಮ್ಮದು ಏನಿಲ್ಲ ಅಂದರೆ ಒಂದು ನಾರ್ಮಲ್ ಇವಾಗ ಲಾರ್ಜ್ ಸೈಜ್ ಅಥವಾ ನೀವು ಮಿನಿ ಸೈಜ್ ಮಾಡಿದರೆ ಒಂದು 30 ಸ್ಕ್ರಂಚಿ ರೆಡಿ ಆಗುತ್ತೆ. ಓಕೆ. ಸೊ ಅದರಲ್ಲಿ ನಿಮ್ಮದು ಒಂದು 4-5 ಸೇಲ್ ಆದರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಎಷ್ಟು ಸೇಲ್ ಆಗ್ತಾಯಿದೆ ಅಲ್ವಾ, ಮಾಡ್ಬೋದಲ್ವಾ ಅಂತ. ಸೊ ನಂತರ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಹೀಗೆ ಚಿಕ್ಕ ಚಿಕ್ಕ ಕಿಟ್ ನಾವು ಕೊಡ್ತಾ ಇದ್ದೀವಿ. ಬೇಕು ನಾವು ಮಾಡ್ತೀವಿ ಅಂತ ಅನ್ನೋರು ಕಿಟ್ಟನ್ನ ನೀವು ತರಿಸ್ಕೊಂಡು ಮಾಡ್ಬೋದು. ಮೇನ್ ಬರುವಂಥದ್ದು ಪ್ರಾಡಕ್ಟ್ ನೀವು ಮಾಡಿದ ಮೇಲೆ ಅಕ್ಕಪಕ್ಕದಲ್ಲಿ ನೋಡಿದವರು ಆರ್ಡರ್ ಕೊಡಬೇಕು. ಆ ರೀತಿ ನೀವು ಪ್ರಾಡಕ್ಟ್ ರೆಡಿ ಮಾಡಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಹಾಗೆಯೇ ಏನೋ ಮನೆಯಲ್ಲಿದೆ ಅಥವಾ ಮನೆ ಹತ್ರ ಯಾವುದೊಂದು ಶಾಪಲ್ಲಿ ಯಾವುದೇ ರೀತಿ, ಇವಾಗ ಸ್ಯಾಟಿನ್ ಅಂತ ಬಂದಾಗ ಸ್ಯಾಟಿನಲ್ಲಿ ಸುಮಾರು ಥರದ ಸ್ಯಾಟಿನ್ಸ್ ಬಟ್ಟೆ ಇದೆ, ವೆರೈಟೀಸ್ ಇದೆ. ಸೊ ಅದರಲ್ಲಿ ಯಾವ ಸ್ಯಾಟಿನ್ ಸೂಟ್ ಆಗುತ್ತೆ ಸ್ಕ್ರಂಚಿಗೆ ಅನ್ನೋದು ತುಂಬಾ ಮುಖ್ಯ. ಸೊ ಆ ರೀತಿ ಫ್ಯಾಬ್ರಿಕ್ನೇ ನಾನು ಈ ಕಿಟ್ಟಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ. ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ, ಅದರಿಂದನೇ ನಾನು ಈ ಫ್ಯಾಬ್ರಿಕ್ಗಳನ್ನ ನಿಮಗೆ ಕಟ್ ಮಾಡಿ ಕೊಟ್ಟಿರ್ತೀನಿ. ಓಕೆನಾ. ಸೊ ಈ ರೀತಿ ಕಲರ್ ಕಾಂಬಿನೇಷನ್ ನೋಡಿಕೊಂಡೆ 1.5 ಮೀಟ್ರ್ ನಾನು ನಿಮಗೆ ಬಟ್ಟೆ ಕೊಟ್ಟಿರ್ತೀನಿ. ಈಸಿಲಿ ನೀವು, ನಾನು ಹೇಳಿದ್ದೀನಿ 30-35 ಸ್ಕ್ರಂಚಿ ಮಾಡ್ಬೋದು. ಲಾರ್ಜ್ ಸೈಜ್ ನೀವು ಮತ್ತು ಮಿನಿ ಸೈಜ್ ಮಾಡ್ಬೋದು. ಓಕೆ. ಎಕ್ಸೆಲ್ ಎಲ್ಲ ಮಾಡೋಕ್ಕಾಗಲ್ಲ, ಅದು ಮೇ ಬಿ ನಿಮಗೆ ಒಂದು 10-15 ರೆಡಿ ಆಗ್ಬೋದು. ಓಕೆನಾ. ಸೊ ಕೇವಲ ಈ ಬಟ್ಟೆ ಮಾತ್ರ ಅಲ್ಲ, ಈ ಬಟ್ಟೆ ಜೊತೆಗೆ ಈ ಕಿಟ್ಟಲ್ಲಿ ಏನೇನು ಸಿಗ್ತಾ ಇದೆ ಅಂತ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಿಟ್ಟಲ್ಲಿ ಮೇನ್ ಮುಖ್ಯವಾಗಿ ಬರುವಂಥದ್ದು, ನಾವು ಸ್ಕ್ರಂಚಿ ಮಾಡುವಾಗ ಇಲಾಸ್ಟಿಕ್ಕು. ಸೊ ಇಲಾಸ್ಟಿಕ್ ಹೇಗಿರಬೇಕು ಅಲ್ವಾ. ಸೊ ಇಲಾಸ್ಟಿಕ್ ತುಂಬ ಚೆನ್ನಾಗಿದ್ದರೆ ಮಾತ್ರ ಅದು ಹಿಗ್ಗುತ್ತೆ ಚೆನ್ನಾಗಿ. ಆ್ಯಂಡ್ ಇದು ನೋಡ್ತಾ ಇರೋದು ಇಲಾಸ್ಟಿಕ್ಕು, ತುಂಬ ಒಳ್ಳೆ ಕ್ವಾಲಿಟಿ ಇಲಾಸ್ಟಿಕ್ಕೆ ಕೊಟ್ಟಿರ್ತೀನಿ. ಸುಮಾರು ಜನ ಇವಾಗ ಮೊದಲು ಕಿಟ್ ತರಿಸ್ಕೊಂಡಿದ್ರು ನಮ್ಮ ಹತ್ರ, ಇವಾಗ ಸಪ್ರೇಟಾಗಿ ಇಲಾಸ್ಟಿಕ್ ಕೂಡ ತರಿಸ್ಕೊತಾ ಇದ್ದಾರೆ. ಯಾಕಂದರೆ ಆ ಇಲಾಸ್ಟಿಕ್ ಸಿಗ್ತಾ ಇಲ್ಲ ನಮ್ಮ ಕಡೆ ಅಂತ ಹೇಳ್ತಾ ಇದ್ರಿ. ಸೊ ಇಲ್ಲಿ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಕೇವಲ ನಾನು ಇಷ್ಟೇ ಹಿಡಿದಿದ್ದೀನಿ, ಇದಿಷ್ಟೇ ನೋಡಿ, ಇದನ್ನು ನಾನು ಹಿಗ್ಗಿಸಿ ತೋರಿಸ್ತೀನಿ. ಇಷ್ಟೊಂದು ಹಿಗ್ಗುತ್ತೆ. ಓಕೆ. ಸೊ ಈ ನೋಡಿ ಬಿಟ್ಟರೆ ಇಷ್ಟೇ ಆಯಿತು, ನಾನು ಎಲ್ಲಿ ಕೂಡ ಇದನ್ನು ಮಾಡಿಲ್ಲ. ಓಕೆ. ಇಲ್ಲಿ ತೋರಿಸ್ತಾ ಇದ್ದೀನಿ, ಬಿಟ್ಟರೆ ಇಷ್ಟ ಆಗುತ್ತೆ ಚಿಕ್ಕದು. ಓಕೆ. ದೊಡ್ಡ ಇದು ಹಿಗ್ಸಿದ್ರೆ ಇಷ್ಟೊಂದು ಹಿಗ್ಗುತ್ತೆ. ಸೊ ಈ ರೀತಿ ಇರೋ ಇಲಾಸ್ಟಿಕ್ನ ನಾವು ಸ್ಕ್ರಂಚಿಲಿ ಯೂಸ್ ಮಾಡಿದರೆ ಏನಾಗುತ್ತೆ, ಕಸ್ಟಮರು ಮತ್ತೆ ನಿಮ್ಗೆ ಆರ್ಡರ್ ಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿರುವಂಥ ಇಲಾಸ್ಟಿಕ್ ಇದು. ನಾವು ಆ್ಯಕ್ಚುಲಿ ಇದನ್ನು ಮ್ಯಾನುಫ್ಯಾಕ್ಚರರ್ ಹತ್ರ ಹೇಳಿ ಮಾಡಿಸಿರೋದು. ನನಗೆ ಬೇಕಾಗಿತ್ತು ಬಿಸ್ನೆಸ್ಗೆ ಕಂಟಿನ್ಯೂ ಮಾಡಬೇಕಾಗಿತ್ತು. ಸೊ ಹೀಗಾಗಿ ನಾನೇ ಇದು ಒಂದು ಸ್ಕ್ರಂಚೀಸ್ಗಳನ್ನ ತರಿಸ್ತಾ ಇದ್ದೀನಿ. ಇದು ಸುಮಾರು ಥರದ ಸ್ಟಾಕಲ್ಲಿದೆ ನಮ್ಮ ಹತ್ರ. ಸೊ ಇದು ಕಿಟ್ ನಾವೇನು ಕೊಡ್ತಾ ಇದ್ದೀವಿ, ಕಿಟ್ಟಲ್ಲಿ ಕೇವಲ ಇವಾಗ ನಾನು ಹೇಳಿದಲ್ವ, ಬಟ್ಟೆ ಆಯಿತು, ಇಲಾಸ್ಟಿಕ್ ಆಯಿತು, ಆ್ಯಂಡ್ ಪ್ಲಸ್ ನಿಮಗೆ ಥ್ರೆಡ್ ಕೂಡ ಕೊಡ್ತಾ ಇದ್ದೀವಿ. ಒಳ್ಳೆ ಕ್ವಾಲಿಟಿ ಥ್ರೆಡ್ಸ್ ಇರುತ್ತೆ. ಇದ್ರದ್ದು ಮ್ಯಾಚಿಂಗ್ ಕಲರ್ ಕೊಟ್ಟಿರ್ತೀವಿ, ಬಟ್ಟೆಗೆ ಮ್ಯಾಚಿಂಗ್ ಕಲರ್ ನಿಮಗೆ ಬಂದಿರುತ್ತೆ. ಆ್ಯಂಡ್ ಈ ರೀತಿ ಒಳ್ಳೆ ಕ್ವಾಲಿಟಿ ಇದೆ. ಇದು ವರ್ಧಮಾನ್ದ ಕಂಪ್ನಿ ಇದೆ, ಬಟ್ ಅದರದ್ದು ಸೆಕೆಂಡ್ ಡೂಪ್ಲಿಕೇಟ್ ಕಾಪಿ ಅಂತ ಹೇಳ್ತೀವಿ. ಸೊ ಇದು ಸೇಮ್ ವರ್ಧಮಾನ್ ಥರನೇ ದಾರ ಏನು ಕೆಲಸ ಮಾಡುತ್ತೆ ಅದೇ ರೀತಿಯೇ ಕೆಲಸ ಮಾಡುತ್ತೆ. ಸೊ ಈ ಒಂದು ದಾರವನ್ನು ಕೊಡ್ತಾ ಇದ್ದೀವಿ. ಆ್ಯಂಡ್ ಅದಲ್ಲೂ ಕೂಡ ನಿಮಗೆ ಸೇಫ್ಟಿ ಪಿನ್ಸ್ಗಳು ಕೊಡ್ತಾ ಇದ್ದೀವಿ. ಸೇಫ್ಟಿ ಪಿನ್ನಿಂದ ಏನಾಗುತ್ತೆ, ಈಸಿಲಿ ನೀವು ಸ್ಕ್ರಂಚಿನ ರೆಡಿ ಮಾಡ್ಕೋಬೋದು. ಆ್ಯಂಡ್ ಅತಿ ಮುಖ್ಯವಾಗಿ ಬರುವಂಥದ್ದು ಇವಾಗ ಈ ಒಂದು ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಂಪ್ಲೀಟ್ ನಾವು ಕೆಲವೊಂದು ಚಾರ್ಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ಒಂದು ಸ್ಕ್ರಂಚಿ ಮೇಕಿಂಗ್ ಕಿಟ್ಟಲ್ಲಿ. ಓಕೆ. ಸೊ ಇದರಲ್ಲಿ ಏನೇನು ಚಾರ್ಟ್ಸಲ್ಲಿ ಏನೇನು ಇರುತ್ತೆ ಅಂದರೆ, ಒಂದು ನಿಮ್ಮದು ಹೇಗೆ ಕಟ್ ಮಾಡಬೇಕು, ಎಷ್ಟು ಇಡಬೇಕು, ಇಲಾಸ್ಟಿಕ್ ಎಷ್ಟು ಸೈಜ್ ಇರಬೇಕು, ಸ್ಕ್ರಂಚಿ ಸೈಜ್ ಅಕಾರ್ಡಿಂಗ್ ನಾವು ನಿಮಗೆ ಕಂಪ್ಲೀಟ್ ನಿಮ್ಗೆ ಇಲ್ಲಿ ಚಾರ್ಟ್ ಕೊಟ್ಟಿರ್ತೀವಿ. ನೋಡ್ಕೊಂಡು ಅಷ್ಟು ಸೈಜ್ ಇಟ್ಟು ನೀವು ಕಟ್ ಮಾಡಿ ಸ್ಕ್ರಂಚಿನ ಪರ್ಫೆಕ್ಟಾಗಿ ರೆಡಿ ಮಾಡ್ಕೋಬೋದು.
ಓಕೆ. ಆ್ಯಂಡ್ ಅದಾದ ನಂತರ ಪ್ರೈಸ್ ಹೇಗೆ ಡಿಸೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಲೈಕ್ ಇವಾಗ ಮಿನಿ ಸ್ಕ್ರಂಚಿ ಇದ್ದರೆ ಮಿನಿ ಸ್ಕ್ರಂಚಲ್ಲಿ ನಾವು ಎಷ್ಟು ತೊಗೊಂಡಿದ್ದೀವಿ ಬಟ್ಟೆ, ಎಷ್ಟು ಇಲಾಸ್ಟಿಕ್ ಇನ್ವೆಸ್ಟ್ಮೆಂಟ್ ಆಗಿದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇರುತ್ತೆ ಚಾರ್ಟಲ್ಲಿ. ಅಂದರೆ ಇನ್ವೆಸ್ಟ್ಮೆಂಟ್ ಇಷ್ಟಾಗಿದೆ, ನಮ್ಮದು ಪ್ರಾಫಿಟ್ ಇಷ್ಟು ಬರಬೇಕು, ಸೊ ಟೋಟಲ್ ನೀವು ಮಾರ್ಕೆಟಿಂಗ್ ಪ್ರೈಸು ಇಷ್ಟು ಇಡಬೇಕು ಅಂತ ಈ ಚಾರ್ಟಲ್ಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಆ್ಯಂಡ್ ಇನ್ನೊಂದು ಮತ್ತೊಂದು ಮಾರ್ಕೆಟಿಂಗ್ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕನ್ನಡದಲ್ಲಿ ಇರುತ್ತೆ ಇದೆಲ್ಲ. ಸೊ ಎಂಥ ಹೆಣ್ಮಕ್ಳಾದರೂ ಕೂಡ ಮನೆಯಿಂದ ನೀವು ಕೆಲಸವನ್ನು ಮಾಡ್ಬೋದು. ಸ್ಕ್ರಂಚಿ ಮೇಕಿಂಗ್ ಕಿಟ್ಗೆ ನೀವೇನಾದರೂ ಬೇಕು ನಾವು ತೊಗೋತೀವಿ ಅಂತಂದರೆ ಸೊ ನೀವು ನಮ್ಮಿಂದ ಆರ್ಡರ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೊಟ್ಟಿರೋದು ವಾಟ್ಸಪ್ ನಂಬರ್ಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ಕಾಲ್ ಮಾಡಿದ್ರೆ ಎಲ್ಲರದ್ದು ಕಾಲ್ ರಿಸೀವ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ. ಸೊ ವಾಟ್ಸಪ್ ಮೆಸೇಜ್ ಹಾಕಿ ನಮಗೆ ಸ್ಕ್ರಂಚಿ ಮೇಕಿಂಗ್ ಕಿಟ್ ಬೇಕು ಅಂತ. ಓಕೆ. ಸೊ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಓಕೆ. ಆ್ಯಂಡ್ ನೀವು ನಿಮ್ಮ ಅಡ್ರೆಸ್ ಕಳಿಸ್ತೀರಾ. ಆ್ಯಂಡ್ ಅದಾದ ನಂತರ ನಾವು ನಿಮಗೆ ಸ್ಕ್ರಂಚಿ ಕಿಟ್ನೇನು ಕಳಿಸಿರ್ತೀವಿ, ಅದರ ಟ್ರ್ಯಾಕಿಂಗ್ ನಂಬರ್ ಪ್ರೊವೈಡ್ ಮಾಡ್ತೀವಿ. ಟ್ರ್ಯಾಕ್ ಮಾಡ್ಬೋದು ನೀವು ನಿಮ್ಮ ಪ್ರಾಡಕ್ಟ್ ಇವಾಗ ಎಲ್ಲಿದೆ, ಯಾವಾಗ ಬರ್ತಾ ಇದೆ ಮನೆಗೆ ಅಂತ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಎಲ್ಲ ಕಂಪ್ಲೀಟ್ ಪ್ರೊಸೀಜರ್ ನಾವು ಫಾಲೋ ಮಾಡ್ತಾ ಇರ್ತೀವಿ ನಿಮಗೆ ರೀಚ್ ಆಗೋವರೆಗೂ ಪ್ರಾಡಕ್ಟು ಬಂದು ಮುಟ್ಟಿದೆ ಅಂತ ಹೇಳಿ. ಓಕೆನಾ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನಾವು ಸ್ಕ್ರಂಚಿ ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ನೀವು ಈ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ. ಸೊ ಇದಲ್ಲೂ ಕೂಡ ಸುಮಾರು ಥರದ ಇವಾಗ ಕೇವಲ ಇದಿಷ್ಟೇ ಸ್ಯಾಟಿನ್ ಬಟ್ಟೆ ಇಲ್ಲ ನಮ್ಮ ಹತ್ರ, ಇನ್ನೂ ನ್ಯೂ ಸ್ಟಾಕ್ ಬರೋದಿದೆ. ಸೊ ಸುಮಾರು ಥರದ ಕಲರ್ಸ್ಗಳಲ್ಲಿ ನಾವು ತರ್ತಾ ಇದ್ದೀವಿ. ಇವಾಗ ಹೇಗಿರುತ್ತೆ ಅಂದರೆ ಸೀಸನ್ ವೈಸ್ ನಾನು ತರಿಸ್ತಾ ಇರ್ತೀನಿ. ಸೀಸನಲ್ಲಿ ಹೇಗಿರುತ್ತೆ, ಯಾವ ಸೀಸನಲ್ಲಿ ಯಾವ ಕಲರ್ ಇವಾಗ ನಡೀತಾ ಇದೆ ಅದೇ ಕಲರ್ ನಾನು ತರಿಸಿರ್ತೀವಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ಕಲರ್ಸ್ ಬೇಕಂದ್ರೂ ಕೂಡ ನೀವು ನಮ್ಮಿಂದ ತೊಗೋಬೋದು. ಓಕೆ. ಸೊ ಇದು ಕಿಟ್ ಯಾರಾದರೂ ಬೇಕಂದರೆ ಕಿಟ್ ಡೆಫಿನೆಟ್ಲಿ ಆರ್ಡರ್ ಮಾಡಿ ಚಿಕ್ಕದಾದಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೋಡಿ. ನಿಮ್ಗೆ ಕಾನ್ಫಿಡೆನ್ಸ್ ಬಂದರೆ ಇದನ್ನು ಬಿಸ್ನೆಸ್ನ ದೊಡ್ಡದಾಗಿ ನೀವು ಬೆಳೆಸ್ಕೊಂಡು ಹೋಗ್ಬೋದು. ಓಕೆ. ಸೊ ಮತ್ತು ಯಾರಾದರೂ ಹೇರ್ಗೋ ಕಿಟ್ ಬೇಕು, ನಮಗೆ ಬ್ಯಾಗ್ ಮೇಕಿಂಗ್ ಕಿಟ್ ಬೇಕು ಅಂದರೂ ಕೂಡ ನೀವು ನಮಗೆ ವಾಟ್ಸಪ್ ಮಾಡ್ಬೋದು. ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕಿಟ್ಟು ಮತ್ತು ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ ಅಂತ 2 ಕಿಟ್ ಇದೆ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ನೀವು ತೊಗೊಂಡು ಮನೆಯಿಂದ ಪುಟ್ಟದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾದರೂ ನಿಮಗೆ ನಮ್ಮಿಂದ ಗೈಡ್ ಮಾಡಬೇಕು, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು ನಂಗೆ ಮೆಸೇಜ್ ಮಾಡ್ಬೋದು. ಓಕೆ. ನಾವು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ನಿಮ್ಮ ಜೊತೆ ಡೆಫಿನೆಟ್ಲಿ ಚಾಟ್ ಮಾಡ್ತೀವಿ. ಓಕೆನಾ. ಸೊ ಇದು ಇದನ್ನೊಂದು ಮಾಹಿತಿ ಸ್ನೇಹಿತರೆ. ಆ್ಯಂಡ್ ಮೇನ್ ಮಾರ್ಕೆಟಿಂಗ್ ಬಗ್ಗೆ ನಾನು ಇಲ್ಲಿ ಹೇಳುತ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಟೈಮು. ಓಕೆ, ಲಾಸ್ಟಿಗೆ. ಸೊ ಮಾರ್ಕೆಟಿಂಗ್ ಬಗ್ಗೆ ನಾನು ಹೇಳೋದಾದರೆ ಮೇನ್ ಪ್ರಾಪರಾಗಿ ನೀವೇನು ಮಾಡಬೇಕು ಅಂತಂದರೆ ಬಿಸ್ನೆಸ್ನ ಡೈಲಿ ಟು ಡೈಲಿ ಕನ್ಸಿಸ್ಟೆನ್ಸಿ ತೊಗೊಂಡು ನೀವು ಕೆಲಸ ಮಾಡುತ್ತಾ ಹೋಗಿ. ಆ್ಯಂಡ್ ಪ್ರಾಡಕ್ಟ್ ನೀವೇನು ಮಾಡ್ತಾ ಇದ್ದೀರಿ ಅದರ ಫಿನಿಶಿಂಗ್ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿ ತುಂಬ ಬೆಸ್ಟ್ ಪ್ರಾಡಕ್ಟ್ಗಳು ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ಅಂತಂದರೆ ಸ್ಟಾಕ್ ರೆಡಿ ಮಾಡ್ಕೊಳ್ಳಿ 1, 50, 100 ಅಂತ. ನಂತರ ಮಾರ್ಕೆಟಿಂಗ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಸ್ಟೆಪ್ ನಾನು ಹೇಳೋದಾದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಓಪನ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ನ ನೀವು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಡೇ 1ಇಂದ ಯಾರಿಗೂ ಆರ್ಡರ್ ಬರೋದಿಲ್ಲ. ಸೊ ನಿಧಾನವಾಗಿ ಬರುತ್ತೆ. ಮಾರ್ಕೆಟಿಂಗ್ ಬಗ್ಗೆ ನಾನು ನಿಮ್ಮ ಮೇಲಿಂದ ಸುಮಾರು ವೀಡಿಯೋಸ್ಗಳು ತರ್ತಾ ಇದ್ದೀನಿ ಡೀಟೇಲ್ ಆಗಿ ಕೂಡ. ಆ್ಯಂಡ್ ಮಾರ್ಕೆಟಿಂಗಲ್ಲಿ ನಾವು ಯಾವ ರೀತಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಬೋದು, GST ಜೊತೆ ಹೇಗೆ ಮಾಡ್ಬೋದು, ವಿದೌಟ್ GST ಹೇಗೆ ಮಾಡಬೇಕು ಅಂತ. ಸೊ ಎಲ್ಲವನ್ನೂ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಬಟ್ ನಿಮಗೆ ಅದು ಇನ್ನೂ ಡೀಟೇಲಾಗಿ ಬೇಕು ಅಂದರೆ ನೀವು ನಮ್ಮ ಕ್ಲಾಸನ್ನು ಕೂಡ ಅಟೆಂಡ್ ಮಾಡ್ಬೋದು. ನಾವು ಆನ್ಲೈನ್ ಕ್ಲಾಸಸ್ ಕೂಡ ತೊಗೋತಾ ಇದ್ದೀವಿ. ಎಲ್ಲ ಒಂದು ಪ್ರಾಕ್ಟಿಕಲಿ ನಿಮಗೆ ಕಲಿಸ್ಕೊಡ್ತೀವಿ ಯಾವ ರೀತಿ ಬ್ರ್ಯಾಂಡ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಅದು ಕ್ಲಾಸ್ ತೊಗೋತೀವಿ ಅಂದರೆ ಕ್ಲಾಸ್ಗೂ ಕೂಡ ನೀವು ವಾಟ್ಸಪ್ ಮಾಡ್ಬೋದು. ಇಲ್ಲ ಅಂದರೂ ಕೂಡ ಈ ಚಾನಲಲ್ಲಿ ನಾನು ಕೆಲವೊಂದು ಮಾರ್ಕೆಟಿಂಗ್ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಇದರಿಂದ ಯಾರಾದರೂ ಮನೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ಮೇನ್ ನಾನು ಹೇಳ್ತಾರಂಥ ಟಿಪ್ಪು, ನೀವು ಇವತ್ತೇ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ನಿಮ್ಮದೇ ಆದಂಥ ಬ್ರ್ಯಾಂಡ್ ನೇಮ್ ಜೊತೆಗೆ. ಓಕೆ. ಆ್ಯಂಡ್ ಅಲ್ಲಿ ನೀವು ಡೈಲಿ 2 ವೀಡಿಯೋನ ಹಾಕ್ತಾ ಹೋಗಿ ನೀವೇನು ಪ್ರಾಡಕ್ಟ್ ಮಾಡ್ತಾ ಇದ್ದೀರಿ. ಓಕೆ. ಮತ್ತೇನಾದರೂ ನಿಮ್ಗೆ ಡೌಟ್ ಇದೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.